ಕಾರಣಕರ್ತರಾದಂಥ ನನ್ನ ಪೂಜ್ಯ ಗುರುಗಳಾದಂಥ ಅಂದಿನ ಕನ್ನಡ ಶಿಕ್ಷಕರು ಜಿ ನಾಗರಾಜ್, GNR ಅಂತಾರೆ, ನಾಗರಾಜ್ ಅಂತಾರೆ. ಅವರು ನನಗೆ ಮೊದಲ ಮೆಟ್ಟು. ಮತ್ತು ಆಗಿನ ನಾನು ಹುಡುಗನಾಗಿದ್ದಾಗ ನೆಂಗ್ಲಿಯಲ್ಲಿ ಜಿ ರಾಮನಾಥರಾವ್ ಅಂತ ಅವರೀಗ ನಿಧನ ಆಗಿದ್ದಾರೆ. ಅವರು ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು. ಜಿ ನಾರಾಯಣಪ್ಪ ಅಂತ GNP ಮಾಸ್ಟರ್ ಅಂತೀವಿ. ಅವರು ರಾಜ್ಯೋತ್ಸವ ಇನ್ನಿತರ ಕಾರ್ಯಕ್ರಮವನ್ನು ಹುಡುಗರನ್ನೆಲ್ಲ ಒಟ್ಟಾಗಿ ಕೂಡಿಸಿ ಅವರಿಗೆ ನಾಟಕ ಇವೆಲ್ಲ ಕಲಿಸ್ಕೊಡ್ತಾಯಿದ್ರು. ಅದನ್ನು ಮಾಡ್ತಾ ಇರೋದಾಗ ನಾನು ಅದನ್ನು ಸ್ಫೂರ್ತಿಯಾಗಿ ತಗೊಂಡೆ. ನಾವು ಯಾಕೆ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಮಾಡಬಾರ್ದು ಅಂತ. ಅದೇ ರೀತಿ ನಮ್ಮ DK ನಾರಾಯಣಮೂರ್ತಿಯವರು, ಅವರು ನಿವೃತ್ತ ಪ್ರೌಢಶಾಲಾ ಶಿಕ್ಷಕರು. ಅವರು ಸಹ ಕನ್ನಡದ ಬಗ್ಗೆ ಹೆಚ್ಚಿನ ಒಂದು ಕವನಗಳನ್ನು, ಸಾಹಿತ್ಯಗಳನ್ನು ಬರೆದಿದ್ದಾರೆ. ಅವರಿಂದ ಸಹ ನಾನು ಪ್ರೇರಿತನಾದೆ. ಮತ್ತು ಈ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾದ ಕಾರ್ಯಕ್ರಮ ಮಾಡಲು ನನಗೆ ಮುಖ್ಯವಾಗಿ ಅಂದಿನ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಯಾಗಿದ್ದಂಥ ಶ್ರೀಯುತ ಚಾನ್ಪಾಶರವರು, ಅವರು ನನಗೆ ಹೆಗಲು ಕೊಟ್ಟು ಮಾರ್ಗದರ್ಶನ ನೀಡಿ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಅರ್ಥಪೂರ್ಣವಾಗಿ ಮಾಡುವಲ್ಲಿ ಅವರ ಸಹಕಾರ ಹೆಚ್ಚಾಗಿ ಇದೆ. ಅದಕ್ಕೆ ನಾನು ಯಾವಾಗಲೂ ಅವರಿಗೆ ಧನ್ಯನು. ಹಾಗೆ ಅದೇ ರೀತಿ ನಮ್ಮ ಕೋಲಾರ ಜಿಲ್ಲಾ ಪೂರ್ವ ಅಧ್ಯಕ್ಷರಾದಂಥ ಕಸಾಪದ JG ನಾಗರಾಜ್, ಅವ್ರಿಗೂ ನನಗೆ ಸ್ಫೂರ್ತಿದಾತರು. ಅದೇ ರೀತಿಯಾಗಿ ಆಗ ಇಲ್ಲಿ ಕನ್ನಡ ಮಿತ್ರ ಬರೆಯುವಂಥ ನಾವೊಂದು ತಂಡ ಮಾಡ್ಕೊಂಡಿದ್ವಿ. ಅದರಲ್ಲಿ ಮುಖ್ಯವಾಗಿ ನಮ್ಮ ಭಾಸ್ಕರ್ ಡಿ H ಅವರು, CS ನಿರಂಜನ್ ಕುಮಾರ್, ನೆಂಗ್ಲಿ ನಾಗರಾಜ್ ಶಿಕ್ಷಕರು, ಪಾಂಡುರಂಗಪ್ಪ ಶಿಕ್ಷಕರು, NLS ಅಂದರೆ NS ಶ್ರೀನಿವಾಸ್ ಅವರು ಈಗ ಪ್ರೌಢಶಾಲಾ ಒಂದು ಮುಖ್ಯ ಶಿಕ್ಷಕರಾಗಿದ್ದಾರೆ. ಹಾಗೂ ಮತೀದುಲ್ಲಾ ಅಂತ ಅವರು KGN ಬಸ್ ಮಾಲೀಕರು. ಹಾಗೂ ನೌಶಾದ್ ಪಾಷಾ ಮತ್ತು ಲಕ್ಷ್ಮೀಪತಿ R ಅವರು ಹೆಚ್ಚಿನ ಕನ್ನಡ ಹೋರಾಟಗಾರರು ನೆಂಗ್ಲಿ. ಅದು ಅಲ್ಲದೆ ಅದರ ಜೊತೆಗೆ ಇನ್ನೂ ಹಲವಾರು ಮಿತ್ರರು, ಶ್ರೀಧರಶಾಸ್ತ್ರಿ ಅಂತ ಅವರು, ಮತ್ತು ಇನ್ನೂ ಹಲವಾರು ಮಿತ್ರರು ನಮ್ಮ ಜೊತೆಗೆ ಆಗ ಮುನ್ಸ್ವಾಮಿ ಅಂತ ಅವರು ದೈಹಿಕ ಶಿಕ್ಷಕರಾಗಿದ್ದರು, ಕೆರ್ಸ್ಮಂಗ್ಲವರು. ಇವರೆಲ್ಲ ನನಗೆ ಹೆಗಲು ಕೊಟ್ಟು ನಾವೆಲ್ಲ ಸೇರಿ, ಅದರ ಜೊತೆಗೆ ಆಗಿನ ಪ್ರಧಾನಿ ಕೃಷ್ಣಪ್ಪ ಅಂತಾನೆ ಗ್ರಾಮ ಪಂಚಾಯತಿ ಚೇರ್ಮನ್ರಾಗಿದ್ದರು, ಅಧ್ಯಕ್ಷರಾಗಿದ್ದರು. ಅವರು ಸಹಕಾರ ಹೆಚ್ಚಿಗೆ ಇದೆ. ಇನ್ನೂ ಹಲವಾರು ಮಿತ್ರಗಳು ನನಗೆ ಹೆಗಲು ಕೊಟ್ಟು ನಾವೆಲ್ಲ ಸೇರಿ ಅರ್ಥಪೂರ್ಣ ಮತ್ತು ಅದ್ದೂರಿಯಾದಂಥ ಕಾರ್ಯಕ್ರಮವನ್ನು ನಿರ್ವಹಿಸಲು ಸಾಧ್ಯ ಆಯಿತು. ಇದಕ್ಕೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ಭವಿಷ್ಯ ನ್ಯೂಸ್ನ ನಿಮ್ಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಸ್ವಾಮಿ.